ಎಲ್ಲರಿಗೂ ನಮಸ್ಕಾರ. ಗದ್ರೇಜ್ ಗೃಹಪಾಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾ ಮಾಡತ್ತಿರೋ ರೆಸಿಪಿ ಟೊಮೆಟೊ ಬಾತ್ ಅಂತ, ಇಲ್ಲ ಟೊಮೆಟೊ ರೈಸ್ ಅಂತಲೂ ಹೇಳ್ತಾರೆ. ಇದನ್ನು ನೀವು ಹೋಟೆಲ್ ಒಳಗದು ತಿಂದಿರ್ಬೋದು. ಇದನ್ನು ನಾಷ್ಟಾಕಾಯ್ಲಿ ಇಲ್ಲ ಲಂಚಿಗಾಗಿ ನೀವು ಮಾಡ್ಕೋಬೋದು. ಈ ರೆಸಿಪಿ ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣ. ಫಸ್ಟಿ ಒಂದು ಬಾಳೆಗೊಳಗೆ ಎಣ್ಣೆ ತೊಗೊಂಡಿನಿ, ಆಮೇಲೆ ಒಂದಿಷ್ಟು ಮಸಾಲೆಗಳನ್ನ ಇದಕ್ಕೆ ಹಾಕ್ಕೊಂಡಿನಿ. ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಎಲ್ಲ ಡೀಟೇಲ್ಸೂ ಸಿಗ್ತಾವೆ, ರೆಸಿಪಿನೂ ಸಿಗ್ತೈತಿ, ನೀವು ನೋಡ್ಬೋದು. ಸ್ವಲ್ಪ ಶುಂಠಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡಿನಿ. ಶುಂಠಿದ ಡಬ್ಬಲ್ ಯಾವಾಗಲೂ ಬೆಳ್ಳುಳ್ಳಿ ಇರಲಿ. ಆಮೇಲೆ ಹಸಿ ಕೊಬ್ಬರಿ ಹಾಕ್ಕೊಂಡಿನಿ ಒಂದು ಅರ್ಧ ಕಪ್ ಅಷ್ಟು, ಮತ್ತು 2 ಟೊಮೆಟೊನ ಸಣ್ಣಗೆ ಹೆಚ್ಕೊಂಡು ಇದಕ್ಕೆ ಹಾಕ್ಕೊಂಡಿನಿ. ಚಲೋ ತಂಗ ಇದನ್ನು ಫ್ರೈ ಮಾಡಿರಿ. ಫ್ರೈ ಮಾಡಿದ್ಮೇಲೆ ಒಂದು ಅರ್ಧ ಚಮಚ ಅಷ್ಟು ಅರಿಶಿನ ಪುಡಿ ಹಾಕಿ ಇದನ್ನು ಚಲೋ ತಂಗ ನುಣ್ಣಗೆ ರುಬ್ಕೊರಿ. ಇದನ್ನು ನೋಡ್ರಿ, ಈ ಥರ ಆಗಬೇಕಿದೆ. ಈಗ ಒಂದು ಕುಕ್ಕರಿಗೆ ನಾನು ಒಂದು 2 ಚಮಚ ಅಷ್ಟು ಇದಕ್ಕೆ ನಾನು ತುಪ್ಪ ಹಾಕ್ಕೊಂಡಿನಿ. ಆಮೇಲೆ ಒಂದು ಅರ್ಧ ಚಮಚ ಅಷ್ಟು ಎಣ್ಣೆ ಸಾಕು ಇದಕ್ಕೆ. ಆಮೇಲೆ ಇದನ್ನು ಮಸಾಲೆ ಮತ್ತು ಗೋಡಂಬಿ ಎಲ್ಲ ಐತಲ್ಲ, ಇದನ್ನು ಹಾಕತ್ತೇನೆ ಇದಕ್ಕೆ. ಇದ್ರದ್ದು ಡೀಟೇಲ್ಸ್ ಎಲ್ಲನೂ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಪೂರ್ತಿ ರೆಸಿಪಿ ನಿಮಗೆ ಸಿಗ್ತೈತಿ. ಮತ್ತು ಸ್ವಲ್ಪ ಪುದೀನ ಮತ್ತು ಕರಿಬೇವು ಇದನ್ನು ಹಾಕ್ಕೊಂಡಿನಿ. ಇದನ್ನು ಚಲೋ ತಂಗ ಫ್ರೈ ಮಾಡ್ಕೊರಿ. ಒಂದು ಉದ್ದಿಗೆ ಹೆಚ್ಚಿರುವಂಥ ಉಳ್ಳಾಗಡ್ಡಿ ಇದನ್ನು ಚಲೋ ತಂಗ ಲೈಟ್ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊರಿ. ಮತ್ತು 3 ಟೊಮೆಟೊನ ಮಿಕ್ಸಿ ಮಾಡ್ಕೊಂಡು ಹಾಕೋರಿ. ಮತ್ತು ಈ ಸೀಸನ್ ಒಳಗೆ ಅವರೆಕಾಳು ಇರೋದ್ರಿಂದ ನಾನು ಅವರೆಕಾಳು ಹಾಕತ್ತೀನಿ. ಅವರೆಕಾಳು ಇಲ್ಲ ಅಂತಂದ್ರೆ ನೀವು ವಟಾಣಿನೂ ಹಾಕ್ಬೋದು. ಆಮೇಲೆ ನಾನು ಮಿಕ್ಸಿ ಮಾಡ್ಕೊಂಡಿದ್ದೆಲ್ಲ ಅದನ್ನು ಮಿಕ್ಸರ್ನ ಇದಕ್ಕೆ ಹಾಕೊಳತ್ತೀನಿ. ಇದನ್ನು ಚಲೋ ತಂಗ ಹಾಕ್ಕೊಂಡು ಎಣ್ಣೆ ಬಿಡೋ ತನಕ ಈ ಥರ ಪೂರ್ತಿ ಫ್ರೈ ಆಗಿ ಹಸಿ ವಾಸನೆ ಹೋಗೋ ತನಕ ಚಲೋ ತಂಗ ಫ್ರೈ ಮಾಡಿರಿ. ಕಲರ್ ನೋಡ್ರಿ ಎಷ್ಟು ಚೇಂಜ್ ಆಗೈತಿ. ಈಗ ತೊಳೆದಿರುವಂಥ ಜೀರಾ ರೈಸ್ ಇಲ್ಲ ಬಾಸ್ಮತಿ ರೈಸ್, ನಿಮ್ಮ ಕಡೆ ಯಾವ ರೈಸ್ ಇದ್ರೂ ಅದನ್ನು ಯೂಸ್ ಮಾಡಿರಿ. ನಾನು 1.5 ಕಪ್ ಹಾಕೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೀನಿ. ಇದಕ್ಕೆ ಬೇಕಂದ್ರೆ ನೀವು ಅರ್ಧ ಚಮಚ ಸಕ್ಕರೆನೂ ಹಾಕ್ಬೋದು, ಜಾಸ್ತಿ ಅಂದ್ರೆ ನಿಮಗೆ ಏನಾದರೂ ಹುಳಿ ಅನಿಸಿದ್ರೆ. ಮತ್ತು ಚಲೋ ತಂಗ ಫ್ರೈ ಮಾಡಿ ನೋಡ್ರಿ. ಎಲ್ಲ ಈಗ ನೀರು ಎಲ್ಲ ಹೋಗೈತಿ, ಒಂಚೂರು ನೀರಿಲ್ಲ ಇದ್ರೊಳಗೆ. ನಾನು ಮಿಕ್ಸಿ ಏನು ಮಾಡಿದ್ದೆಲ್ಲ ಅದರದ್ದೇ ನೀರು ಇದಕ್ಕೆ ಹಾಕಿ ಯೂಸ್ ಮಾಡತ್ತೀನಿ. ಡೈರೆಕ್ಟಾಗಿ ಹಿಂಗೆ ಕುಕ್ಕರ್ ಮುಚ್ಚಾಕೋಬಿಟ್ರೆ ನಮ್ಗೆ ಹೊತ್ತು ಚಾನ್ಸಸ್ ಇರ್ತೈತಿ. ಫಸ್ಟಿಗೆ ಏನು ಮಾಡ್ಬೇಕು, 2 ಕುದಿ ಬರೋ ತನಕ ಹಿಂಗೆ ಚಲೋ ತಂಗ ಬೇಯಿಸ್ಬೇಕು. ಒಮ್ಮೆ ಹಿಂಗೆ ಮಾಡಿ ಚಲೋ ತಂಗ ಬೇಯಿಸ್ರಿ. ಆಮೇಲೆ ಇನ್ನೊಮ್ಮೆ ಬೇಯಿಸಿ ಆಮೇಲೆ ಕುಕ್ಕರೊಳಗೆ ಹಾಕ್ರಿ. ಹೈ ಮೀಡಿಯಮ್ ಫ್ಲೇಮ್ ಒಳಗೆ 2 ಸೀಟಿ ಮಾಡಿರಿ ಸಾಕು. ಆಮೇಲೆ ಪೂರ್ತಿ ಆರಿದ್ಮೇಲೆ ಕೊತ್ತಂಬರಿಯಿಂದ ನೀವು ಇದನ್ನು ಡೆಕೋರೇಟ್ ಮಾಡ್ಬೋದು. ಇದು ಸಿಂಪಲ್ ಇರ್ತೈತಿ. ನೀವು ಡಬ್ಬಿಗೂ ಇದನ್ನು ಬೆಳಗ್ಗೆ ನಾಷ್ಟ ತೊಗೊಂಡು ಹೋಗೋರು ನಾಷ್ಟನೂ ಮಾಡ್ಬೋದು. ಇಲ್ಲಾಂತಂದ್ರೆ ಡಬ್ಬಿಗೆ ತೊಗೊಂಡು ಹೋದ್ರೂ ಭಾಳ ರುಚಿ ಆಗ್ತೈತಿ ಇದು. ವಿಡಿಯೋ ನಿಮಗಾದ್ರೂ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.